ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆನೇ ಬೇಗನೆ ಬಟ್ಟೆ ಹೊಲಿಯೋದಕ್ಕೆ ಕೂತಿದ್ದೀನಿ. ಯಾಕಂದರೆ ಹಬ್ಬ ನಾಡ್ದಿರೋದ್ರಿಂದ ತುಂಬಾ ಬಟ್ಟೆ ಇದ್ವು. ಹಾಗೆ ಮನೆ ಕೆಲಸ ವಿಡಿಯೋ ಅಂತೇಳಿ ತುಂಬಾ ಕೆಲಸ ಇರುತ್ತೆ. ಬೆಳಗ್ಗೆ 9 ಗಂಟೆ ಆಗೋದ್ರೊಳಗೆ ನಾನು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಯಾವ ರೀತಿ ನಾನು ಬಟ್ಟೆನ ಸ್ಟಿಚ್ ಮಾಡ್ತೀನಿ, ಟೈಲರ್ಗಳಾದವರು ನಾನು ಹೇಳುವಂಥ ಈ ಟಿಪ್ಸನ್ನೆಲ್ಲ ಮೇಂಟೈನ್ ಮಾಡಿದ್ರೆ ನೀವು ಸಹಿತ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬಟ್ಟೆನ ಸ್ಟಿಚ್ ಮಾಡ್ಬೋದು. ಇದು ನನ್ನ ಬುಧವಾರದ ವಿಡಿಯೋ. ಅಂದರೆ ನಾನು ಯಾವ ರೀತಿ ಮನೆಯಲ್ಲಿ ಕೆಲಸ ಮಾಡಿಕೊಂಡ್ರೆ ನೀವು ಬಟ್ಟೆಗಳನ್ನು ಆದಷ್ಟು ಬೇಗ ಸ್ಟಿಚ್ ಮಾಡ್ಬೋದು, ಕೆಲಸನೂ ಜಾಸ್ತಿ ಆಗಲ್ಲ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನನ್ನ ಪುಟ್ಟ ಅಡುಗೆ ಮನೆ. ನಾನು ಎಷ್ಟು ಬೇಕೋ ಅಷ್ಟೇ ಪಾತ್ರೆಗಳನ್ನು ಇಟ್ಕೊಂಡಿದ್ದೀನಿ. ದಿನನಿತ್ಯ ಏನು ಬಳಸ್ತೀನೋ ಅಷ್ಟೇ ಪಾತ್ರೆಗಳನ್ನು ಇಟ್ಕೊಂಡಿದ್ದೀನಿ. ಯಾರೆಲ್ಲ ಟೈಲರ್ಸ್ ಇದ್ದೀರಾ, ಬೇಗ ಬೇಗ ಬಟ್ಟೆ ಸ್ಟಿಚ್ ಮಾಡಬೇಕು, ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಈ ರೀತಿ ಬೇಕಾದ ಅಷ್ಟೇ ಪಾತ್ರೆಗಳನ್ನು ಇಟ್ಕೋಬೇಕು. ಯಾಕಂದರೆ ನಮಗೆ ತುಂಬ ಕೆಲಸ ಅನ್ನೋದಿರೋದು ಅಡುಗೆ ಮನೆಯಲ್ಲಿ, ಹಾಗೆ ದೇವ್ರ ಮನೆಯಲ್ಲಿ ನಮಗೆ ಎಷ್ಟು ಪಾತ್ರೆಗಳು ಬೇಕೋ ಅಷ್ಟೇ ಪಾತ್ರೆಗಳನ್ನು ನಾವು ಇಟ್ಕೊಂಡಾಗ ಬೇಗ ಬೇಗ ಕೆಲಸಗಳು ಆಗುತ್ತೆ. ಪಾತ್ರೆ ತೊಳೆಯೋದಕ್ಕೂ ಸಹಿತ ಜಾಸ್ತಿ ಬೀಳೋದಿಲ್ಲ. ನಾನು ಹೇಗೆ ದಿನನಿತ್ಯ ಕೆಲಸಗಳನ್ನು ಮುಗಿಸ್ಕೊಂಡು ಬಟ್ಟೆನ ಸ್ಟಿಚ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ, ಹಾಗೆ ಈಗ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಸಹಿತ ಹೋಗ್ತಾ ಇದ್ದೀನಿ ಅಂದರೆ ನಾನು ಫಾಲೋ ಮಾಡೋ ಟಿಪ್ಸ್ಗಳನ್ನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನಂದರೆ ನಾನು ಆದಷ್ಟು ಪಾತ್ರೆಗಳನ್ನು ಕಡಿಮೆ ಇಟ್ಕೊಂಡಿದ್ದೀನಿ. ಮನೆಯಲ್ಲಿ ಐಟಮ್ ಸಾಮಾನುಗಳನ್ನು ತುಂಬ ಕಡಿಮೆ ಇಟ್ಟಿದ್ದೀನಿ. ಯಾಕಂದರೆ ಬೆಳಗ್ಗೆ ಎದ್ದುಬಿಟ್ಟು ಪೂರ್ತಿ ಕೆಲಸನ ನಾನು ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ಆದಷ್ಟು ವಸ್ತುಗಳನ್ನು ನಾವು ಬಳಸೋಕ್ಕೆ ಎಷ್ಟು ಬೇಕೋ ಅಷ್ಟೇ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ಬೇಡದೇ ಇರೋದನ್ನು, ನಮಗೆ ಯೂಸ್ ಇಲ್ಲದೆ ಇರೋದನ್ನು ನಾನು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಅಥವಾ ತೆಗೆದು ಹಾಕ್ಬಿಡ್ತೀನಿ. ಇಲ್ಲ ಅಂದರೆ ಯೂಸ್ ಬರುತ್ತೆ ಯಾವತ್ತಾರು ಒಂದು ದಿವಸ ಅಂದರೆ ತೆಗೆದುಬಿಟ್ಟು ನಾನು ಅಟ್ಟದ ಮೇಲೆ ಇಡ್ತೀನಿ. ಹಾಗೆ ಬುಧವಾರ ಒಂದು ದಿವಸ ಸಂಜೆ ನಾನು ಒಂದು 5:30 ನಂತರ ನಾನು ಈ ರೀತಿ ಮಾರ್ಕೆಟಿಗೆ ಹೋಗಿ ತರಕಾರಿನೆಲ್ಲ ತಂದುಬಿಟ್ಟು ಏನೆಲ್ಲ ಐಟಮ್ ಬೇಕೋ ನಾನು ಫ್ರಿಜ್ ಒಳಗೆ ಜೋಡಿಸಿ ಇಟ್ಕೊಳ್ತೀನಿ. ಯಾಕಂದರೆ ವಾರ ಪೂರ್ತಿ ಬೇಗ ಬೇಗ ಮನೆ ಕೆಲಸ ಮುಗಿಸ್ಕೊಂಡು ಬಟ್ಟೆನ ಸ್ಟಿಚ್ ಮಾಡಬೇಕಲ್ಲ, ಅದ್ರ ಜೊತೆಗೆ ವೀಡಿಯೋಸ್ ಇರುತ್ತೆ, 2 ಚಾನಲ್ಗೆ ವೀಡಿಯೋಸ್ ಹಾಕೋದಿರುತ್ತೆ. ಹಾಗಾಗಿ ನಾನು 1 ಅವರ್ ನಾನು ಈ ತರಕಾರಿಗಳಿಗೆ ಮತ್ತು ಮನೆ ರೇಷನ್ ಐಟಮ್ಗಳಿಗೆ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ. ಯಾಕಂದರೆ ನಾವು ಏನೇ ಕೆಲಸಗಳನ್ನು ಮಾಡಿದ್ರು 3 ಹೊತ್ತು ಅಡುಗೆ ಮಾಡೋದು ಅದೆಲ್ಲ ಕೆಲಸಗಳು ಪ್ರತಿದಿನ ಇದ್ದಿದ್ದೆ ಅಲ್ವಾ. ಹಾಗಾಗಿ ಸ್ವಲ್ಪ ಹಬ್ಬ ಇದ್ದಿದ್ದರಿಂದ ಫ್ರಿಜ್ಜನ್ನು ಕ್ಲೀನ್ ಮಾಡಿದ್ದೆ, ಆದರೂ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ತರಕಾರಿಗಳನ್ನು ಜೋಡಿಸೋದಿತ್ತು. ಹಾಗಾಗಿ ಎಲ್ಲ ತರಕಾರಿಗಳನ್ನು ಬೇರೆ ಬೇರೆ ಮಾಡಿಬಿಟ್ಟು ನಾನು ಫ್ರಿಜ್ ಒಳಗೆ ತರಕಾರಿಗಳನ್ನು ಜೋಡಿಸಿಟ್ಟು ಮತ್ತು ನಾನು ಬಟ್ಟೆ ಸ್ಟಿಚ್ ಮಾಡಬೇಕಾಗಿತ್ತು. ಆದರೆ ಬುಧವಾರ ಸಂಜೆ ರಾತ್ರಿ ಆಗಿರೋದ್ರಿಂದ ನಾನು ಸಂತೆಯಿಂದ ಬಂದವಳು ತರಕಾರಿ ಬ್ಯಾಗನ್ನು ಈ ರೀತಿ ಇಟ್ಬಿಟ್ಟು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿ 7 ಗಂಟೆ ನಂತರ ಈ ರೀತಿ ಫ್ರಿಜ್ಜಿಗೆಲ್ಲ ತರಕಾರಿಗಳನ್ನು ಜೋಡಿಸಿಟ್ಟೆ. ಯಾಕಂದರೆ ಮಳೆ ಬಂದು ತುಂಬ ತರಕಾರಿಗಳೆಲ್ಲ ನೆಂದೋಗಿತ್ತು. ಟೊಮೊಟೊ ಎಲ್ಲ ತೊಳೆದುಬಿಟ್ಟು ಹಾಕಿ ನೆಕ್ಸ್ಟ್ ಡೇ ನಾನು ಫ್ರಿಜ್ ಒಳಗೆ ಇಡಬೇಕಾಗಿತ್ತು. ಯಾಕಂದರೆ ಮಳೆ ಜೋರಾಗಿ ಬಂದಿದ್ದರಿಂದ ತುಂಬ ಮಣ್ಣಿತ್ತು ಟೊಮೊಟೊ ತರಕಾರಿಗಳಲ್ಲೆಲ್ಲ. ಹಾಗಾಗಿ ಟೊಮೊಟೊ ಮಾತ್ರ ಬದನೆಕಾಯಿ 2 ತರಕಾರಿಗಳನ್ನು ತೊಳೆದೆ ನಾನು. ನೋಡಿ, ವಾರ ಪೂರ್ತಿಗೆ ತರಕಾರಿ ನಾನ್ ವೆಜ್ ಮಾಡೋದಿದ್ರೆ ನಮಗೆ ತರಕಾರಿಗಳು ಅಷ್ಟೊಂದೇನು ಬೇಕಾಗಲ್ಲ. ನಾವು ನಾನ್ ವೆಜ್ ಈಗ ಸ್ವಲ್ಪ ದಿವಸ ಬಿಟ್ಟಿದ್ವಿ, ಹಾಗಾಗಿ ತರಕಾರಿಗಳು ಸ್ವಲ್ಪ ಜಾಸ್ತಿ ತಂದಿದ್ದೆ. ಆದರೆ ನಾನ್ ವೆಜ್ ವಾರದಲ್ಲಿ 3 ದಿವಸ ಮಾಡ್ತೀವಿ, ಇನ್ನೂ ಒಂದು 3-4 ದಿವಸ ತರಕಾರಿ ಅಡುಗೆ ಆಗುತ್ತೆ. ಈಗ ಸೊಪ್ಪುಗಳನ್ನು ಬೇರೆ ಮಾಡಿ ಇಟ್ಕೊಂಡ್ರೆ ಒಂದ್ಸಲ ವಾರಕ್ಕೆ 1 ಗಂಟೆ ಟೈಮು ನಾವು ಈ ರೀತಿ ತರಕಾರಿಗಳಿಗೆ ಟೈಮ್ ಕೊಟ್ಟು ನೀಟಾಗಿ ಜೋಡಿಸಿ ಇಟ್ಕೊಂಡ್ರೆ ವಾರ ಪೂರ್ತಿ ನಾವು ಕೆಲಸಗಳನ್ನು ಆರಾಮಾಗಿ ಬೇರೆ ಬೇರೆ ಮಾಡ್ಕೋಬೋದು. ನೀವೆಲ್ಲ ಹೇಗೆ ಮಾಡ್ತೀರಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಅಡುಗೆ ಮನೆ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಏನಂತ ಅಂದರೆ ಫ್ರೆಂಡ್ಸ್ ನೋಡಿ, ನೀವು ಅಕ್ಕಿ ಡಬ್ಬನ ಶುಕ್ರವಾರದ ದಿವಸ ತೊಳಿಬೇಡಿ. ಹಾಗೆ ಉಪ್ಪಿನಕಾಯಿ ಡಬ್ಬಿ ಮತ್ತು ಉಪ್ಪು ಡಬ್ಬಿನ ಶುಕ್ರವಾರ ದಿವಸ ತೊಳಿಬೇಡಿ. ಆ ರೀತಿ ಡಬ್ಬಿಗಳನ್ನು ನೀವು ತೊಳಿಬೇಕು, ಕ್ಲೀನ್ ಮಾಡಬೇಕು ಅಂತ ಅಂದರೆ ಬುಧವಾರ ಗುರುವಾರ ತೊಳೆದಿಡಿ, ಶುಕ್ರವಾರ ಫಿಲ್ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನಾನು ಫ್ರಿಜ್ಜಲ್ಲಿ ತರಕಾರಿ ಜೋಡಿಸೋಣ ಅಂತ ಬಂದಾಗ ಈ ರೀತಿ ಕೆಳಗಡೆ ಲೈಟು ಬಿದ್ದಿತ್ತು. ಯಾಕಂದರೆ ನಾನು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋದಾಗ ಜೋರಾಗಿ ಮಳೆ ಗಾಳಿ ಬಂದಿತ್ತು. ನಾನು ಫ್ರಿಜ್ ಸ್ವಿಚ್ಚನ್ನು ನಮ್ಮ ಟೈಲರಿಂಗ್ ಕ್ಲಾಸಿಗೆ ಒಬ್ಬರು ಬರ್ತಾರೆ, ಉಷಾ ಅಂತ, ಅವರಿಗೆ ನಾನು ಆಫ್ ಮಾಡೋಕ್ಕೆ ಹೇಳಿದ್ದೆ. ಅವರು ಆಫ್ ಮಾಡೋಕ್ಕೆ ಹೋಗಿ ಸ್ವಲ್ಪ ಅಲ್ಲಾಡಿಸಿದಾರೇನೋ, ಹಾಗಾಗಿ ಈ ಲೈಟು ಸ್ವಲ್ಪ ಕೆಳಗಡೆ ಬಿದ್ದಿತ್ತು. ನಮ್ಮ ಮನೆಯವ್ರು ಬಂದ ತಕ್ಷಣ ಅದನ್ನು ಹಾಕ್ಸ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಫ್ರಿಜ್ ಒಳಗೆ ಇಡೋದಿತ್ತು, ಇಟ್ಟೆ. ನೋಡಿ, ಫ್ರಿಜ್ ಒಳಗೂ ಅಷ್ಟೇ ಆವಾಗವಾಗ ಕ್ಲೀನ್ ಮಾಡಿಕೊಂಡು ಐಟಮ್ಗಳನ್ನು ಕಡಿಮೆ ಮಾಡ್ಕೊಳ್ಳಿ. ತುಂಬ ವಸ್ತುಗಳನ್ನು ಫ್ರಿಜ್ಜಲ್ಲಿ ತುಂಬಿಸಿ ಇಟ್ಟಾಗ ಕ್ಲೀನ್ ಮಾಡೋದಕ್ಕೂ ಕಷ್ಟ ಆಗುತ್ತೆ, ಹಾಗೆ ಕೆಲಸ ಸಹ ಜಾಸ್ತಿ ಆಗುತ್ತೆ. ನಾವು ಟೈಲರ್ಸ್ ಆಗಿರೋದ್ರಿಂದ ಆದಷ್ಟು ಎಷ್ಟು ಕಡಿಮೆಯಲ್ಲಿ ನಾವು ಬೇಗನೆ ಕೆಲಸ ಆಗುತ್ತೆ ಆ ರೀತಿ ಐಡಿಯಾಸ್ಗಳನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಸಂತೆಯಿಂದ ಬಂದ ತಕ್ಷಣ ತರಕಾರಿ ಬ್ಯಾಗನ್ನು ಹಾಗೆ ಇಟ್ಬಿಟ್ಟು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ತರಕಾರಿ ಜೋಡಿಸಿ ಅಡುಗೆ ಮಾಡಿ ಮತ್ತೆ ಊಟ ಮಾಡಿ ಸ್ವಲ್ಪ
1 ಅವರ್ 1.5 ಗಂಟೆ ಬಟ್ಟೆನೆಲ್ಲ ಕಟ್ ಮಾಡಿ ಮಲ್ಕೊಬೇಕು. ಇದು ಬುಧವಾರದ ವಿಡಿಯೋ. ಹಾಗೆ ನಾನು ಗುರುವಾರ ಯಾವುದೇ ಥರ ವಿಡಿಯೋ ಮಾಡಿಲ್ಲ, ಮತ್ತು ಶುಕ್ರವಾರ ಬೆಳಗ್ಗೆ ನಾನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾಕಂದರೆ ಮನೇಲೇ ಸ್ಟಿಚ್ ಮಾಡೋದ್ರಿಂದ ಕೆಲಸ ಮತ್ತು ಸ್ಟಿಚ್ಚಿಂಗು ಕೆಲಸ ಇಷ್ಟೇ ಆಗಿಬಿಡುತ್ತೆ ನಮಗೆ. ಬೆಳಗ್ಗೆ ಸಂಜೆ ಆಗಿದ್ದೇ ಗೊತ್ತಾಗೋಲ್ಲ. ಈಗ ನಾನು ಅಡುಗೆ ಎಲ್ಲ ಮಾಡೋಕ್ಕಿತ್ತು, ಅಡುಗೆ ಎಲ್ಲ ಮಾಡಿಬಿಟ್ಟು ಮತ್ತು ನಾನು ಕಟ್ಟಿಂಗ್ ಮಾಡಿ ನೈಟ್ ಟೈಮಲ್ಲಿ ನಾನು ಕಟ್ಟಿಂಗ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಶುಕ್ರವಾರ ಬೆಳಗ್ಗೆ 8 ಗಂಟೆ ಅನ್ನೋಷ್ಟೊತ್ತಿಗೆ ನನ್ನ ಎಲ್ಲ ಕೆಲಸಗಳು ಮುಗ್ದು ನಾನಿನ್ನು ಬೇಗನೆ ಸ್ಟಿಚ್ ಮಾಡೋದಕ್ಕೆ ಕೂತ್ಕೋಬೇಕಾಗಿತ್ತು. ಯಾಕಂದರೆ ಭಾನುವಾರನೇ ಹಬ್ಬ ಆಗಿರೋದ್ರಿಂದ ತುಂಬ ಬಟ್ಟೆಗಳನ್ನು ಕೊಡಬೇಕಾಗಿತ್ತು. ಹಾಗಾಗಿ ನಾನು ಸ್ನಾನ, ಮನೆ ಕೆಲಸ ಪ್ರತಿಯೊಂದು ಮುಗಿಸಿದ್ದೆ. ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಾನು ನೆಟ್ಟಿರೋಂಥ ಗುಲಾಬಿ ಗಿಡ, ಈ ಗುಲಾಬಿ ಗಿಡ ನನಗೆ ಟೈಲರಿಂಗ್ ಕಲಿಸಿದ್ದಕ್ಕೆ ಗಿಫ್ಟಾಗಿ ಕೊಟ್ಟಿರೋದು ನಮ್ಮ ಸ್ಟೂಡೆಂಟ್ಸು. 2-3 ವರ್ಷ ಹಿಂದೆ ಆಯಿತು. ನೋಡಿ, ನಮ್ಮನೆ ಮುಂದೆ ಮಾರಿಕಾಂಬಾ ಟೆಂಪಲ್ ಕಾಣ್ತಾ ಇದೆ. ಹಬ್ಬದ ಎಲ್ಲ ಕ್ಲೀನು ಮುಗಿಸಿ ಎಲ್ಲ ಕೆಲಸಗಳನ್ನು ಮುಗಿಸಿದ್ದೀನಿ. ಈಗ ನಮ್ಮದು ಏನಿದ್ರು ಇವತ್ತು ನಾಳೆ ಎಲ್ಲ ಬಟ್ಟೆ ಸ್ಟಿಚ್ ಮಾಡೋದು. ಭಾನುವಾರ ಹಬ್ಬ ನಾವು ಇಲ್ಲೇನು ಮಾಡೋದಿಲ್ಲ, ನಾವು ನಮ್ಮ ಮನೆಯವ್ರ ಮನೆಗೆ ಹೋಗ್ತೀವಿ. ನೋಡಿ, ಬೆಳಗ್ಗೆನೇ ನಾನು ಎದ್ದಾಗಲೇ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕಿಬಿಟ್ಟಿರ್ತೀನಿ. ಬಟ್ಟೆ ಎಲ್ಲ ವಾಶ್ ಆಯಿತು. ಬಟ್ಟೆ ಇನ್ನು ಒಣಗಿಸ್ಬಿಟ್ಟು ಇನ್ನು ತಿಂಡಿ ಮಾಡಿ ತಿಂದು ಅಡುಗೆ ಮಾಡೋದಷ್ಟೇ. ಅಡುಗೆ, ತಿಂಡಿ ಮತ್ತು ಈ ರೀತಿ ಹಬ್ಬದ ಕೆಲಸ ಅಂದಾಗ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದಿಲ್ಲ. ಬೆಡ್ಶೀಟ್ ಎಲ್ಲ ಸ್ವಲ್ಪ ತೊಳೆಯೋಕ್ಕಿತ್ತು, ಹಾಗಾಗಿ ತೊಳೆಯೋದಕ್ಕೆ ಇಟ್ಟಿದ್ದೆ. ನೋಡಿ, ನಾವು ಮನೆಯಲ್ಲಿ ಎಷ್ಟು ಐಟಮ್ ಬೇಕೋ ಅಷ್ಟೇ ಐಟಮನ್ನು ಇಟ್ಕೊಂಡಾಗ ಮನೆ ಕೆಲಸಗಳು ಬೇಗ ಮುಗಿತವೆ. ಇದಕ್ಕೆ ನೀವೇನು ಹೇಳ್ತೀರಾ ಹೇಳಿ ಫ್ರೆಂಡ್ಸ್. ನೋಡಿ, ಇಷ್ಟು ದೊಡ್ಡ ಮನೆ, ಅಲ್ಲಿಂದ ಕಾಣುತ್ತಲ್ಲ, ಇಷ್ಟು ದೊಡ್ಡ ಮನೆನ ಗುಡಿಸ್ಬಿಟ್ಟು ಒರೆಸ್ಬೇಕಾಗತ್ತೆ. ಆ ಮನೆ ತುಂಬಾ ಐಟಮ್ಗಳು, ಸಾಮಾನುಗಳು ತುಂಬಾ ಇದ್ದರೆ, ಕಾಲಿಡೋಕ್ಕೂ ಜಾಗ ಇಲ್ಲ ಅಂತ ಇದ್ದರೆ ನಾವು ಮನೆ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಕೆಲವೊಬ್ರು ಹೇಗಂದರೆ ಬೇಕಾಗಿರೋ ವಸ್ತು, ಬೇಡದೇ ಇರೋ ವಸ್ತು ಪ್ರತಿಯೊಂದನ್ನು ಇಟ್ಕೊಳ್ತಾರೆ. ಈ ಮಂಚದಡಿಯಿಂದ ಹಿಡಿದು ಬೇಕು ಅಂತ ಹೇಳ್ತಾರೆ. ಆದರೆ ಟೈಮಿಗೆ ಅದು ಆ ವಸ್ತುಗಳು ಸಿಗೋದು ಇಲ್ಲ, ನಮಗೆ ಅದು ಹೆಲ್ಪಿಗೆ ಬರೋದು ಇಲ್ಲ. ಸುಮ್ಮನೆ ಈಗ ನೋಡಿ, ಶುಕ್ರವಾರ ಬೆಳಗ್ಗೆ ಎಲ್ಲ ಕೆಲಸ ಆಗಿತ್ತು. ಲಾಸ್ಟಲ್ಲಿ ನಾನು 9 ಗಂಟೆ ಆಗಿತ್ತು ಅನಿಸುತ್ತೆ. ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಪುಳಿಯೋಗರೆಗೆ ಎಣ್ಣೆ ಇಟ್ಟೆ. ನಾನು ಪುಳಿಯೋಗರೆ ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬೇಗ ತುಂಬ ಚೆನ್ನಾಗಾಗುತ್ತೆ ಪುಳಿಯೋಗರೆ. MTR ಇರಬೇಕು, ತೊಗೊಂಬಂದಿದ್ರು ಪುಳಿಯೋಗರೆ ಪ್ಯಾಕೆಟು. ತುಂಬ ದಿವಸ ಆಗಿತ್ತು ಪುಳಿಯೋಗರೆ ಮಾಡಿದೆ, ಹಾಗೆ ಪುಳಿಯೋಗರೆ ಮಾಡೋಣ ಅಂತ ಇಟ್ಟೆ. ಹಬ್ಬ 2-3 ದಿನ ಇದ್ದಾಗ, ಈ ರೀತಿ ಜಾತ್ರೆಗಳಿದ್ದಾಗ, ಏನಾದರೂ ತುಂಬ ಫಂಕ್ಷನ್ ಬಟ್ಟೆಗಳಿದ್ದಾಗ ನಾನು ಸ್ವಲ್ಪ ಪುಳಿಯೋಗರೆ, ಚಿತ್ರಾನ್ನ ಮತ್ತು ಬಿಸಿಬೇಳೆ ಬಾತು, ಪಲಾವು ಈ ರೀತಿ ಮಾಡ್ತೀನಿ. ಯಾಕಂದರೆ ರೊಟ್ಟಿ, ಚಪಾತಿ ಅಂತ ಅಂದರೆ ಆಗೋದೇ ಇಲ್ಲ ಕೆಲಸ. ನಾನು ಈ ತಿಂಡಿ ಮಾಡ್ತಿರೋ ಟೈಮಲ್ಲೇ ಯಾಸ್ಮಿನ್ ಬಂದಳು. ಅಷ್ಟೊತ್ತಿಗೆ ನಂದು ಎಲ್ಲ ಕೆಲಸಗಳು ಮುಗ್ದಿತ್ತು. ಸ್ನಾನ, ಮನೆ ಕೆಲಸ, ಪಾತ್ರೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಈ ರೀತಿ ಎಲ್ಲ ಕೆಲಸ ಮುಗ್ದಿತ್ತು. ನೋಡಿ, ನಾನು ರಸಮ್ ಪುಡಿ 1 ಪ್ಯಾಕೆಟ್ ಹಾಕ್ತೀನಿ, ಮತ್ತು ಪುಳಿಯೋಗರೆ ಪ್ಯಾಕೆಟ್ 2 ಪ್ಯಾಕೆಟ್ ಹಾಕ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಪುಳಿಯೋಗರೆನ ಟ್ರೈ ಮಾಡಿ. ಬ್ಯಾಚುಲರ್ಸ್ ಸಹಿತ ಈ ರೀತಿ ಪುಳಿಯೋಗರೆನ ಟ್ರೈ ಮಾಡ್ಕೋಬೋದು. ಇದಕ್ಕೇನಿಲ್ಲ, ಹುಣಸೆಹಣ್ಣು ರಸ, ಬೆಲ್ಲ ಹಾಕಿ ಮತ್ತು ರಸಮ್ ಪುಡಿ ಮತ್ತು ಪುಳಿಯೋಗರೆ ಪುಡಿ ಹಾಕಿ, ಖಾರದ ಪುಡಿ ಚೂರು ಬೇಕಿದ್ರೆ ನೀವು ಹಾಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ. ಈ ಪುಳಿಯೋಗರೆ ಕುದಿಯುವಾಗ ಯಾಸ್ಮಿನ್ ಬಂದಳು. ಅವಳು ಅಕ್ಕ ಎಷ್ಟು ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ ಪುಳಿಯೋಗರೆದು ಅಂತ ಅಂದು, ಮತ್ತು ಅವಳು ತಿಂದಳು, ಹಾಕ್ಕೊಟ್ಟೆ ನಾನು. ಅವಳು ಬಟ್ಟೆ ತುಂಬ ಇದೆ ಅಂದ್ಬಿಟ್ಟು ಬೇಗನೆ ಬಂದು ಸ್ಟಿಚ್ ಮಾಡೋದಕ್ಕೆ. 2 ದಿನ ಆಗಿತ್ತು ರಜೆ ಹಾಕಿದ್ಲು ಅವಳು. ಪುಳಿಯೋಗರೆ ಮಾತ್ರ ತುಂಬಾ ಸಖತ್ತಾಗಿತ್ತು, ತುಂಬ ಈಸಿಯಾಗಿ ಮತ್ತು ಬೇಗನೆ ಮಾಡ್ಕೋಬೋದಂತಹ ಪುಳಿಯೋಗರೆ ಇದು ರೆಸಿಪಿ. ಅಂದರೆ ಪುಳಿಯೋಗರೆ ಪ್ಯಾಕೆಟ್ ನಾನು ಅಂಗಡಿಯಲ್ಲೇ ತರಿಸಿದ್ದೆ, ರಸಮ್ ಪ್ಯಾಕೆಟು, ಹಾಗೆ ಹುಣಸೆಹಣ್ಣು, ಬೆಲ್ಲ ಇಷ್ಟು ಹಾಕಿಬಿಟ್ಟು, ಶೇಂಗಾ ಬೀಜ, ಉಪ್ಪು ಇದೆಲ್ಲ ಗೊತ್ತಲ್ಲ ಫ್ರೆಂಡ್ಸ್, ಈ ರೀತಿ ಹಾಕ್ಬಿಟ್ಟು ಪುಳಿಯೋಗರೆನ ರೆಡಿ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು ಪುಳಿಯೋಗರೆ. ನೀವೆಲ್ಲ ಏನು ತಿಂಡಿ ಮಾಡಿದ್ರಿ, ಏನು ತಿಂಡಿ ತಿಂದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಬೇಗ ಮನೆ ಕೆಲಸ ಮಾಡಿಕೊಂಡು ಟೈಲರಿಂಗ್ ಕೆಲಸ ಮಾಡೋರಿಗೆ ಒಂದು ಟಾಸ್ಕ್ ಆಗಿರುತ್ತೆ. ಅಂಗಡಿಗೆ ಹೋಗೋರು ಇಷ್ಟೇ ಟೈಮಲ್ಲಿ ಬೇಗ ಮುಗಿಸ್ಕೊಂಡು ಹೋಗಬೇಕು ಅಂತ ಇರ್ತಾರೆ. ನಾವು ಮನೇಲಿ ಟೈಲರಿಂಗ್ ಮಾಡೋರು ಅಂಗಡಿಯಲ್ಲಿ ಯಾವ ರೀತಿ ಕೆಲಸಕ್ಕೆ ಮಾಡ್ತಾರೋ ಅದೇ ರೀತಿ ನಾವು ಸಹಿತ ಮನೆಯಲ್ಲಿ ಅದೇ ಟೈಮನ್ನು ಮೇಂಟೈನ್ ಮಾಡಬೇಕು. ಹಾಗಾಗಿ ನಾವು ಕರೆಕ್ಟ್ ಟೈಮಿಗೆ ಕೆಲಸಗಳನ್ನು ಮಾಡಿಕೊಂಡು ಕರೆಕ್ಟ್ ಟೈಮಿಗೆ ನಾವು ಸ್ಟಿಚ್ಚಿಂಗಿಗೆ ಕೂರಬೇಕಾಗತ್ತೆ. ಇಲ್ಲ ಅಂತಂದರೆ ಇಡೀ ದಿನ ಮನೆ ಕೆಲಸ ಮಾಡ್ತಾನೆ ನಮ್ಮ ಟೈಮ್ ಅನ್ನೋದು ವೇಸ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಕಡಿಮೆ ಐಟಮ್ ವಸ್ತುಗಳನ್ನು ಇಟ್ಕೊಳ್ಳಿ. ಸಿಕ್ಕಿದ್ದೆಲ್ಲ ತಂದು ಇಟ್ಕೋಬೇಡಿ. ನಿಮಗೆ ಹಬ್ಬ ಮತ್ತು ಈ ರೀತಿ ಜಾತ್ರೆಗಳು, ಊರಲ್ಲಿ ಏನಾದ್ರು ಫಂಕ್ಷನ್ ಇದ್ದಾಗ ಬಟ್ಟೆಗಳು ತುಂಬ ಇರುತ್ತೆ. ಆ ಟೈಮಲ್ಲಿ ನಮಗೆ ಕೆಲಸ ಮಾಡ್ಕೊಳೋದು, ಬಟ್ಟೆ ಹೊಲಿಯೋದು ಈ ರೀತಿ ಆಗ್ತಾ ಇರುತ್ತೆ. ಮನೆಯಲ್ಲಿ ಆದಷ್ಟು ಐಟಮ್ಗಳು ಕಡಿಮೆ ಇದ್ದರೆ ನಾವು ಬೇಗನೆ ಮನೆ ಕೆಲಸ ಮುಗಿಸ್ಕೊಂಡು ಬಟ್ಟೆನೂ ಸ್ಟಿಚ್ ಮಾಡ್ಬೋದು, ಅರ್ನಿಂಗ್ಸು ಮಾಡ್ಬೋದು. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಕೆಲಸನೇ ಆಗುತ್ತೆ, ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವೆಲ್ಲ
ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ಐಟಮ್ ತುಂಬ ಕಡಿಮೆ ಇಟ್ಕೊಳ್ಳಿ, ಹಾಗೆ ಬಟ್ಟೆನೂ ಸಹಿತ ಬೇಗ ಬೇಗ ಸ್ಟಿಚ್ ಮಾಡಿ. ನೋಡಿ ಯಾಸ್ಮಿನ್ 8:45 ಆಗಿತ್ತು, ಬಂದ್ಲು, ಮಿಷನನ್ನು ಕ್ಲೀನ್ ಮಾಡ್ತಾ ಇದ್ದಾಳೆ. ಕ್ಲೀನ್ ಮಾಡಿಬಿಟ್ಟು ಬಟ್ಟೆನ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಳ್ತಾಳೆ. ಹಾಗಾಗಿ ನಾನು ನೋಡಿ ಅವಳು ಈಗ ಸಂಜೆ 8 ಗಂಟೆವರೆಗೂ ಬಟ್ಟೆ ಸ್ಟಿಚ್ ಮಾಡ್ತಾಳೆ. ಆದರೆ ನಾವು ಮದುವೆ ಆಗಿರೋರು, ಮಕ್ಕಳಿರೋರು, ಫ್ಯಾಮಿಲಿ ಇರೋರಿಗೆ ಹಾಗಾಗಲ್ಲ. ಬೆಳಗ್ಗೆ ಬೇಗನೆ ಕೂತ್ಕೊಬೇಕು ಅಂದರೆ ನಾವು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ನಮ್ಮ ಕೆಲಸಗಳನ್ನು ಮುಗಿಸ್ಕೋಬೇಕಾಗತ್ತೆ. ಮುಗಿಸ್ಕೊಂಡ್ರೆ ಮಾತ್ರ ನಾವು ಸ್ಟಿಚಿಂಗ್ ಮಾಡೋಕ್ಕಾಗತ್ತೆ. ನಾವು ಮಕ್ಕಳು, ಮನೆ, ಗಂಡ ಅಂತ ಹೇಳಿರುವಾಗ ನಾವು ಎಷ್ಟು ಬೇಗ ಕೆಲಸ ಮಾಡಿಕೊಂಡು ಸ್ಟಿಚಿಂಗಿಗೆ ಕೂರ್ತೀವೋ ಅಷ್ಟು ಬೇಗನೆ ಸ್ಟಿಚಿಂಗ್ ಮಾಡಿ ಆಗುತ್ತೆ. ಯಾಕಂದರೆ ಕಸ್ಟಮರ್ ಈಗೆಲ್ಲ ಹೇಗೆಂದರೆ ಇವತ್ತು ಬಟ್ಟೆ ತಗೊಂಡ್ರೆ ನಾಳೆನೇ ಕೊಡಬೇಕಾಗತ್ತೆ, ಇಲ್ಲ ಅಂದರೆ ಯಾರೂ ಸಹಿತ ನಮಗೆ ಬಟ್ಟೆನ ಕೊಡೋದಿಲ್ಲ. ಹಾಗಾಗಿ ಫ್ರೆಂಡ್ಸ್, ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬೇಗನೆ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಳ್ಳಿ. ನಾನು ಬೆಳಗ್ಗೆ 8 ಗಂಟೆ ಅನ್ನೊತ್ತಿಗೆ ನನ್ನ ಎಲ್ಲ ಕೆಲಸಗಳು ಆಗಿತ್ತು. ಕೆಲಸಗಳು ಮಾಡಿಕೊಂಡು ಬೇಗನೆ ಸ್ಟಿಚ್ ಮಾಡಿಬಿಟ್ಟು ಕಸ್ಟಮರ್ಗೆ ಬಟ್ಟೆ ಕೊಟ್ಟಾಗ ತುಂಬ ಖುಷಿಯಾಗಿ, ನಾವು ಯಾವುದೇ ಮೂಲೆಯಲ್ಲಿ ಬಟ್ಟೆ ಹೊಲಿತಾ ಇದ್ರೂ ನಮಗೆ ಹುಡ್ಕೊಂಡ್ಬಂದು ಬಟ್ಟೆ ಕೊಡ್ತಾರೆ. ನಾವು ಅದೇ ಸೋಮಾರಿತನ, ಆಲಸ್ಯತನ ಮಾಡಿಕೊಂಡು ಟೈಮನ್ನು ವೇಸ್ಟ್ ಮಾಡಿಕೊಂಡ್ರೆ 10 ಗಂಟೆಗೆ ತಿಂಡಿ ಮಾಡೋದು, ಎಷ್ಟೊತ್ತಿಗೋ ಬೇಕಾಬಿಟ್ಟು ಕೆಲಸ ಮಾಡಿದ್ರೆ ನಮ್ಮ ಕೆಲಸನೂ ಆಗಲ್ಲ, ಬಟ್ಟೆನೂ ಯಾರು ಕೊಡಲ್ಲ ಅಂತ ಹೇಳ್ತಾ ಇವತ್ತು ಈ ಜರಿ ಹುಳ ಶುಕ್ರವಾರ ದಿವಸ ನೋಡಿದೆ. ಇದನ್ನು ಯಾರೆಲ್ಲ ಶುಕ್ರವಾರ ದಿವಸ ನೋಡ್ತಿರೋ ತುಂಬಾ ಒಳ್ಳೇದಿದೆ. ಇದಕ್ಕೆ ನಾವು ಏನು ಮಾಡಬಾರ್ದು, ಯಾಕಂದರೆ ಇದು ಲಕ್ಷ್ಮಿ ಹುಳ ಅಂತ ಹೇಳ್ತಾರೆ, ಜರಿ ಹುಳ. ಯಾರಾದರೂ ಈ ಹುಳ ನೋಡಿದ್ರೆ ನಿಮಗೆ ಲಕ್ಕು ಇನ್ನು ಮುಂದೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಶುಕ್ರವಾರ ಬೆಳಗ್ಗೆ ನೀರು ಹಿಡಿಯುವಾಗ ಕಾಣ್ತು. ತುಂಬ ಖುಷಿ ಆಯಿತು. ಅದನ್ನು ಹಾಗೆ ಮಲಗಿತ್ತು ಬಿಸಿಲಿಗೆ, ನಾನು ಸ್ವಲ್ಪ ಕಡ್ಡಿ ತಗೊಂಡು ಅಲ್ಲಾಡಿಸಿದ್ದಕ್ಕೆ ಅದು ಓಡಾಡ್ತಾ ಇದೆ. ಏನು ಮಾಡಬಾರ್ದು ಅದಕ್ಕೆ. ತುಂಬ ಜನ ಇದನ್ನು ನೋಡಿರ್ತಾರೆ. ಇದು ಕಂಡ್ರೆ ತುಂಬಾ ಲಕ್ಕು ಅಂತ. ಮನೆ ನೆಲ ಎಲ್ಲ ಕಸ ಹೊಡೆದು ನೆಲ ಎಲ್ಲ ಒರೆಸ್ದೆ. ಸ್ವಲ್ಪ ಬಟ್ಟೆನೂ ಹೊಲಿತಾ ಇದ್ದೆ ನಾನು, ಹಾಗಾಗಿ ಬಟ್ಟೆ ಪೀಸ್ ಎಲ್ಲ ಬಿದ್ದುಬಿಟ್ಟಿದೆ. ನೋಡಿ ಅಲ್ಲಿವರೆಗೂ ಗುಡಿಸಿ ಇಲ್ಲಿ ತನಕ ಒರೆಸ್ಕೊಂಡು ಎಲ್ಲ ಆಗಿದೆ. ಇನ್ನೇನಿದ್ರು ಮಧ್ಯಾಹ್ನದ ಅಡುಗೆ ಮಾಡ್ಕೊಬೇಕು. ಹಾಗೆ ವಾಷಿಂಗ್ ಮಿಷನಿಗೆ ಸ್ವಲ್ಪ ಬಟ್ಟೆನೂ ಹಾಕಿದ್ದೀನಿ. ಹಾಗೆ ನೋಡಿ ನಮ್ಮ ಮನೆಯವರು ಉಪ್ಪು ತಂದುಕೊಟ್ರು. ಇವಾಗ ಶುಕ್ರವಾರ ಅಲ್ವಾ, ಉಪ್ಪು ತಂದುಕೊಟ್ರು. ಉಪ್ಪನ್ನು ಈಗ ನಾನು ಉಪ್ಪಿನ ಡಬ್ಬಿಗೆ ಹಾಕಬೇಕು. ಉಪ್ಪು ತೊಗೊಬಂದಿದ್ದಾರೆ. ಹಾಗೆ ಬಟ್ಟೆ ಸಹ ಸ್ವಲ್ಪ ಸ್ಟಿಚ್ ಮಾಡ್ತೀನಿ. 8 ಗಂಟೆಗೆ ನನ್ನ ಕೆಲಸ ಎಲ್ಲ ಆಗಿತ್ತು. ಪುಳಿಯೋಗರೆ ಮಾಡಬೇಕು. ಪುಳಿಯೋಗರೆ ತಂದಿದ್ದಾರೆ. ಅಂದರೆ ನಿನ್ನೆ ದೋಸೆಗೆ ಇಡ್ಲಿಗೆ ನೆನೆಸೋದಕ್ಕೆ ಮರ್ತೋಗ್ಬಿಡ್ತು. ಹಾಗಾಗಿ ಪುಳಿಯೋಗರೆ ಪ್ಯಾಕೆಟ್ ತಂದಿದ್ದಾರೆ. ಪುಳಿಯೋಗರೆ ಮಾಡ್ತೀನಿ. ಮಧ್ಯಾಹ್ನ ಸ್ವಲ್ಪ ಅನ್ನ ಸಾಂಬಾರು ಮಾಡಬೇಕು. ಅದನ್ನು ಆಮೇಲೆ ಮಾಡ್ತೀನಿ. ನೈಟು ಮಲಗೋ ಸ್ವಲ್ಪ ಲೇಟ್ ಆಯಿತು, ಅಂದರೆ ಕಟ್ಟಿಂಗ್ ಮಾಡಿಕೊಂಡೆ ತುಂಬ ಬಟ್ಟೆ. ಅಂದರೆ ಹಬ್ಬ ಅಲ್ವಾ, ಹಬ್ಬ ಸೀಸನ್ ಅಲ್ವಾ, ಬಟ್ಟೆನ ರಾತ್ರಿ ಕಟ್ ಮಾಡಿಕೊಂಡು ಮಲಗೋ ಹೊತ್ತಿಗೆ 12 ಗಂಟೆ ಆಯಿತು. ಹಾಗಾಗಿ ಇವಾಗ ಸ್ವಲ್ಪ ಬೆಳಗ್ಗೆ 6 ಗಂಟೆಗೆ ಎದ್ದೆ. ಆದರೂ ಎಲ್ಲ ಕೆಲಸ ಮುಗಿಸ್ಬಿಟ್ಟು ರೆಡಿ ಇದೆ. ಇದು ಮಾತ್ರ ಟೈಲರ್ ಮನೆಯಲ್ಲಿ ಈ ರೀತಿ ಬಟ್ಟೆ ಇರೋದೇ ಫ್ರೆಂಡ್ಸ್, ಯಾಕಂದರೆ ಸ್ಟಿಚ್ ಮಾಡೋ ಬಟ್ಟೆಗಳಿರುತ್ತಲ್ಲ, ಹಾಗಾಗಿ ಎಲ್ಲ ಇಡೀ ಮನೆಯೂ ಕಸ ಹೊಡೆದು ಒರೆಸಿ ಎಲ್ಲ ರೆಡಿ ಆಯಿತು. ಸ್ವಲ್ಪ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಈಗ ಪುಳಿಯೋ